ಸ್ನೇಹಿತರೆ, ಹೇಗಿದ್ದೀರಿ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನೀವು ಈಗಾಗಲೇ ತಮ್ನೇಲಲ್ಲಿ ನೋಡಿರಬಹುದು. ಇವತ್ತು ನಾವು 8ನೇ ತರಗತಿಯ ವಿಜ್ಞಾನದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಇದರ ಭಾಗ 2 ಮುಂದುವರಿಸ್ತಾ ಇದ್ದೇವೆ. ಹಾಗಾದ್ರೆ ಕಳೆದ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತಿದ್ವಿ? ಕಳೆದ ತರಗತಿಯಲ್ಲಿ ನಾವು ಬೆಳೆಗಳು ಎಂದರೇನು ಅಂತ ಹೇಳಿ ಕಲ್ತಿದ್ವಿ. ಹಾಗೆ ಬೆಳೆಗಳ ವಿಧಗಳು ಏನಂತ ಕಲ್ತಿದ್ವಿ. ಬೆಳೆಯ ಉತ್ಪಾದನೆ ಹೇಗಿರ್ತದೆ, ಯಾಕೆ ಬೇಕು ಅದರ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಕಲ್ತಿದ್ವಿ. ಹಾಗೆಯೇ ಕೃಷಿಯ ಉಗಮ ಎಂದರೇನು, ಹೇಗಾಯಿತು, ಮತ್ತೆ ಬೆಳೆಗಳ ವಿಧಗಳು ಅಂದ್ರೆ ಖಾರಿಫ್ ಬೆಳೆಗಳು ಮತ್ತು ರಾಬಿ ಬೆಳೆಗಳನ್ನ ಅದರ ಬಗ್ಗೆ ಕಲ್ತಿದ್ವಿ. ಅದೇ ರೀತಿ ಮಣ್ಣನ್ನ ಹದಗೊಳಿಸುವಿಕೆ, ಕೃಷಿಯ ಕೆಲವು ಚಟುವಟಿಕೆಗಳು, ಮಣ್ಣನ್ನ ಹದಗೊಳಿಸುವಿಕೆ ಆಗಿರಬಹುದು, ಕೃಷಿ ಉಪಕರಣಗಳ ಬಗ್ಗೆ ಆಗಿರಬಹುದು. ಹಾಗೆಯೇ ಬೇರೆ ಬೇರೆ ರೀತಿಯ ನಾವು ವಿಧಗಳು ಅಂದ್ರೆ ಸಾವಯವ ಗೊಬ್ಬರಗಳನ್ನ ನಾವು ಹೇಗೆ ಉಪಯೋಗಿಸ್ತೇವೆ, ಅದರ ದುಷ್ಪರಿಣಾಮಗಳೇನು, ರಸಗೊಬ್ಬರದ ದುಷ್ಪರಿಣಾಮಗಳೇನು, ಸಾವಯವ ಗೊಬ್ಬರದ ಉಪಯೋಗಗಳೇನು ಅದರ ಬಗ್ಗೆ ಕಲ್ತಿದ್ವಿ. ಅದರ ವ್ಯತ್ಯಾಸಗಳನ್ನ ಕಲ್ತಿದ್ವಿ. ಹಾಗೆಯೇ ನೀರಾವರಿಯ ಬಗ್ಗೆ ಕಲ್ತಿದ್ವಿ. ನೀರಾವರಿ ಎಂದರೇನು, ಅದರ ವಿಧಗಳು, ಅದರ ಉಪಯೋಗಗಳು. ಹಾಗೆಯೇ ನಾವು ಕಳೆಗಳಿಂದ ರಕ್ಷಣೆ ಅಂದ್ರೆ ನೀರಾವರಿ ಬಿತ್ತನೆ ಅನ್ನೋದು ಕೊನೆಯದಾಗಿ ನಾವು ಕಲ್ತದ್ದು ಅಲ್ವಾ. ಬಿತ್ತನೆಯ ಬಗ್ಗೆ ಕಲ್ತಿದ್ವಿ, ಬಿತ್ತನೆ ಹೇಗೆ ಮಾಡ್ತಾರೆ ಅನ್ನೋದು. ಹಾಗೆ ನೀರಾವರಿಯ ಬಗ್ಗೆ ಕಲೀಲಿಕ್ಕೆ ಇದ್ದೇವೆ. ಇವತ್ತಿನ ತರಗತಿಯಲ್ಲಿ ನೀರಾವರಿಯನ್ನ ಸ್ವಲ್ಪ ನಾವು ಮುಂದುವರಿಸೋಣ. ನೀರಾವರಿ ಎಂದರೇನು? ನೀರಾವರಿ ಎಂದರೆ ನಿಮ್ಗೆಲ್ಲ ಗೊತ್ತಿರಬಹುದು, ನೀರಾವರಿ ಒಂದು ಕೃಷಿಯನ್ನ ನಾವು ಬೆಳೆಸಿದ ನಂತರ ಅಂದ್ರೆ ನಾವು ಬೆಳೆಗಳನ್ನ ಬೆಳೆದ ನಂತರ ಗಿಡಗಳಿಗೆ ನೀರು ಹಾಕುವುದು ತುಂಬಾ ಅನಿವಾರ್ಯ ಅಲ್ವಾ. ನೀರು ಬೇಕೇ ಬೇಕು ಗಿಡಗಳಿಗೆ. ಗಿಡಗಳು ಆಹಾರ ಉತ್ಪಾದನೆ ಮಾಡ್ಬೇಕಾದ್ರೆ ನೀರು ಬೇಕೇ ಬೇಕು. ಅದನ್ನು ಅಂದ್ರೆ ತೋಟಕ್ಕೆ ಅಥವಾ ಕೃಷಿಗೆ ಹೇಗೆ ನೀರನ್ನ ಕೊಡುವುದು? ನೀರು ಎಲ್ಲರಿಗೆ ಬೇಕೇ ಬೇಕು, ನಮ್ಗೆ ಗೊತ್ತಿದೆ. ಹಾಗೆ ಸಸ್ಯಗಳಿಗೆ ಕೂಡ ನೀರು ಬೇಕೇ ಬೇಕು. ಯಾಕೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ. ಅದೇ ರೀತಿ ಸಸ್ಯಗಳು ನೀರನ್ನ ಮಣ್ಣಿನಿಂದ ಹೀರಿಕೊಳ್ತದೆ ಬೇರಿನ ಮೂಲಕ. ಆಗ ಖಾಲಿ ನೀರು ಮಾತ್ರ ಅಲ್ಲ, ಅದರೊಟ್ಟಿಗೆ ಕೆಲವು ಖನಿಜಗಳನ್ನು ಕೂಡ ಏನ್ ಮಾಡ್ತದೆ, ಹೀರಿಕೊಳ್ತದೆ. ನಾವು ಗೊಬ್ಬರ ಹಾಕಿದ್ರೆ ಅದರ ಪೋಷಕಾಂಶಗಳನ್ನ ಕೂಡ ಹೀರಿಕೊಳ್ತದೆ. ಹಾಗಾಗಿ ನೀರು ಒಂದು ಅಗತ್ಯ. ಏಕೆಂದರೆ ಶುಷ್ಕ ಪರಿಸ್ಥಿತಿಯಲ್ಲಿ ಬೀಜಗಳು ಮೊಳಕೆ ಬರಲಾರವು. ಅಂದ್ರೆ ನಾವು ಬೀಜ ಹಾಕಿದ್ರೆ ಅದು ಮೊಳಕೆ ಬರುವುದಿಲ್ಲ, ಅದಕ್ಕೆ ನೀರು ಬೇಕು. ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಸಸ್ಯದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುವುದರಿಂದ, ಹಾಗೆಯೇ ಶೀತ, ಗಾಳಿ, ಬಿಸಿ ಗಾಳಿಗಳಿಂದ ರಕ್ಷಣೆಯನ್ನು ಕೂಡ ಈ ನೀರು, ಮಣ್ಣಿನಲ್ಲಿರುವ ನೀರು ಹಾಗೂ ಸಸ್ಯದಲ್ಲಿರುವ ನೀರು ಈ ಸಸ್ಯದ ದೇಹಕ್ಕೆ ಕೊಡುವುದರಿಂದ ನೀರಿನ ಅಗತ್ಯತೆ ತುಂಬಾ ಇದೆ. ಹಾಗೂ ಮಣ್ಣು ತುಂಬಾ ತೇವಾಂಶ ಭರಿತವಾಗಿರ್ಬೇಕಾದದ್ದು ಕೂಡ ಹೌದು. ಹಾಗಾದರೆ ನೀರಾವರಿ ಎಂದರೇನು? ನೀರಾವರಿ ಎಂದರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನ ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ. ನೀರಾವರಿ ಎಂದರೇನು? ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನ ಒದಗಿಸುವುದಕ್ಕೆ ನೀರಾವರಿ ಅಂತ ಹೇಳ್ತಾರೆ. ನೀರು ಒದಗಿಸುವ ಕಾಲ ಮತ್ತು ಆವರ್ತನಗಳು ಬೆಳೆಯಿಂದ ಬೆಳೆಗೆ ಮತ್ತು ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಬೇಸಿಗೆಯಲ್ಲಿ ಬೆಳೆಗಳಿಗೆ ಅತಿ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ. ನೀರಾವರಿ ಅನ್ನೋದು ಎಲ್ಲಾ ಸಮಯದಲ್ಲೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಅಂದ್ರೆ ಗಿಡಗಳಿಗೆ ನೀರು ಹಾಕ್ಬೇಕು ಅನ್ನೋದು ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರುವುದಿಲ್ಲ. ಮತ್ತೆ ಅದು ಬೆಳೆಯಿಂದ ಬೆಳೆಗೆ ಕೂಡ ಡಿಫ್ರೆನ್ಸ್ ಇರ್ತದೆ. ಅಂದ್ರೆ ನೀವು ನೋಡಿರಬಹುದು, ಭತ್ತದ ಬೆಳೆಯಲ್ಲಿ ತುಂಬಾ ನೀರಿರ್ಬೇಕು, ತುಂಬಾ ನೀರು ಅದಕ್ಕೆ ಅಲ್ವಾ. ಅದೇ ರೀತಿ ಗೋಧಿಗೆ ಅಷ್ಟು ನೀರು ಬೇಡ. ಅದೇ ರೀತಿ ನಮ್ಮ ಇದಕ್ಕೆ ಯಾವುದು ದ್ರಾಕ್ಷಿ ಬೆಳಿತಾರೆ ಅಲ್ವಾ, ದ್ರಾಕ್ಷಿಗೆ ಅಷ್ಟು ನೀರಿನ ಅಗತ್ಯ ಇರುವುದಿಲ್ಲ. ಹಾಗೆಯೇ ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತದೆ, ತುಂಬಾ ನೀರಿನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಮತ್ತೆ ಏನಂತ ಹೇಳಿದ್ರೆ ಮಣ್ಣು, ನಾವು ಬೆಳೆಯುವ ಮಣ್ಣು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಕೆಲವು ಮಣ್ಣುಗಳಲ್ಲಿ ಅತಿ ಹೆಚ್ಚಿನ ನೀರು ಹೀರಿಕೊಳ್ಳುವ ಒಂದು ಸಾಮರ್ಥ್ಯ ಇರ್ತದೆ, ಕೆಲವುದ್ರಲ್ಲಿ ಕಡಿಮೆ ಇರ್ತದೆ. ಅದನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ನೋಟ್ ಮಾಡ್ಬೇಕಾಗ್ತದೆ. ಮತ್ತೆ ಕಾಲದಿಂದ ಕಾಲಕ್ಕೆ ಅಂದ್ರೆ ಬೇಸಿಗೆಗಾಲದಲ್ಲಿ ಹೆಚ್ಚು ನೀರು ಬೇಕು, ಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ನೀರು ಹಾಕಿದ್ರೆ ಸಾಕು. ಸೊ ಅದೆಲ್ಲವೂ ಕೂಡ ಏನಾಗ್ತದೆ, ತುಂಬಾ ಪ್ರಮುಖವಾಗ್ತದೆ. ಹಾಗಾಗಿ ನೀರಾವರಿ ಅನ್ನುವುದು ಎಲ್ಲಾ ಕಾಲಘಟ್ಟದಲ್ಲೂ ಏನಾಗಿರುವುದಿಲ್ಲ, ಸಮವಾಗಿರುವುದಿಲ್ಲ. ನೀರಾವರಿಯ ಆಕರಗಳು ಅಂದ್ರೆ ನಮ್ಗೆ ನೀರು ಎಲ್ಲಿಂದ ಸಿಗ್ತದೆ? ನೀರಾವರಿಯ ಆಕರಗಳೆಂದರೆ ನಮ್ಗೆ ನೀರು ನಾವು ಯಾವುದರಿಂದ ಅದನ್ನ ಪಡಿತೇವೆ? ಹೆಚ್ಚಾಗಿ ಬಾವಿಗಳಿರ್ತದೆ ತೋಟಗಳಲ್ಲಿ, ಮತ್ತೆ ಕೊಳವೆ ಬಾವಿಗಳಂತ ಹೇಳಿದ್ರೆ ಬೋರ್ವೆಲ್ ಅಂತದಿರ್ತದೆ. ಮತ್ತೆ ಪಕ್ಕದಲ್ಲಿ ಕೆರೆ ಇದ್ರೆ ಅದ್ರ ನೀರನ್ನ ತೆಗಿತಾರೆ.
ಸರೋವರಗಳ ನೀರನ್ನ ತೆಗಿತಾರೆ. ಹಾಗೆ ನದಿಗಳು ಇದ್ರೆ ಅದಕ್ಕೆ ಕಾಲುವೆ ಮಾಡಿ ಅಥವಾ ಅಣೆಕಟ್ಟು ಇದ್ರೆ ಅದನ್ನ ಅಣೆಕಟ್ಟನ್ನ ಓಪನ್ ಮಾಡಿ ಆ ರೀತಿಯೆಲ್ಲ ಏನ್ ಮಾಡ್ತಾರೆ, ನೀರುಗಳನ್ನ ಪಡಿತಾರೆ. ಹಾಗೆಯೇ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಯಾವುವು ಅಂದ್ರೆ ಗಿಡಕ್ಕೆ ನೀರನ್ನು ನಾವು ಯಾವ ರೀತಿ ಕೊಡ್ತೇವೆ ಅನ್ನೋದು, ಇದೆಲ್ಲವೂ ಕೆಲವು ಸಾಂಪ್ರದಾಯಿಕ ವಿಧಾನಗಳು. ಈಗೆಲ್ಲ ನಾವು ನೋಡಿರ್ಬೋದು, ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಇರ್ತದೆ, ಅದ್ ನೋಡಿರ್ತೀರಿ ನೀವು. ಹಾಗೆಯೇ ಇದು ನೀರಾವರಿಯ ಕೆಲವು ಸಾಂಪ್ರದಾಯಿಕ ವಿಧಾನಗಳು ಯಾವುವು? ಬಾವಿಯಲ್ಲಿ, ಸರೋವರಗಳು ಮತ್ತು ಕಾಲುವೆಗಳಲ್ಲಿ ಲಭ್ಯವಿರುವ ನೀರನ್ನು ಜಮೀನುಗಳಿಗೆ ಹಾಯಿಸಲು ವಿಭಿನ್ನ ವಿಧಾನಗಳಿಂದ ಮೇಲೆತ್ತಲಾಗುತ್ತದೆ. ಈ ವಿಧಾನಗಳಲ್ಲಿ ಜಾನುವಾರುಗಳು ಅಥವಾ ಮನುಷ್ಯರ ಶ್ರಮವನ್ನು ಬಳಸಲಾಗುತ್ತದೆ. ಕೆಲವೊಮ್ಮೆ ಮನುಷ್ಯರು ಮನುಷ್ಯರು ಕೆಲಸ ಮಾಡ್ತಾರೆ, ಕೆಲವು ಕಡೆಗೆ ಏನ್ ಮಾಡ್ತಾರೆ, ಜಾನುವಾರುಗಳನ್ನ ನಾವು ಅದಕ್ಕೆ ಉಪಯೋಗಿಸ್ತೇವೆ. ಇಂತಹವುಗಳನ್ನ ನೀರಾವರಿ ಸಾಂಪ್ರದಾಯಿಕ ವಿಧಾನಗಳು ಅಂತ ಹೇಳ್ತಾರೆ. ಯಾವುದೆಲ್ಲ ಹಾಗಾದ್ರೆ? ಅಗಳು ಅಥವಾ ರಾಟೆ ವಿಧಾನ, ರಾಟೆ ಮಾಡಿ ಅಂದ್ರೆ ನೀರು ಎಳೆಯುವಂತಹದ್ದು. ಸರಪಳಿ ಪಂಪ್, ಏತ ನೀರಾವರಿ, ಮತ್ತೆ ರಾಹಟ್ ಅನ್ನೋದು ಏನಂತ ಹೇಳಿ ಮುಂದಕ್ಕೆ ತೋರಿಸ್ತೇನೆ ನಾನು ನಿಮಗೆ. ಇದು ನೋಡಿ, ರಾಹಟ್ ಹೇಗೆ ನೀರು ಬರ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನೋಡಿ, ಅದರಲ್ಲಿ ಕೆಳಗೆ ತೋರಿಸ್ತಾರೆ ನೋಡಿ, ಕೆಳಗೆ ನೀರು ಹರಿತಾ ಉಂಟು. ಆ ಒಂದು ಸಣ್ಣ ಸಣ್ಣ ಬಾಕ್ಸ್ ಗಳಲ್ಲಿ ನೀರು ತುಂಬುತ್ತದೆ. ನೀರು ತುಂಬಿ ಮೇಲೆ ಬಂದು ನೋಡಿ, ಅಲ್ಲಿ ಪೈಪ್ ಒಂದು ಇದ್ರ ತರ ಮಾಡಿದ್ದಾರೆ, ಅದಕ್ಕೆ ನೀರು ಅದು ತಿರುಗುವಾಗ ಬೀಳ್ತದೆ. ಅಲ್ಲಿಂದ ನೀರು ಮುಂದಕ್ಕೆ ಹರಿತದೆ ನೋಡಿ, ಇಲ್ಲಿಂದ ಹರಿತದೆ. ಶೇಖರಣೆ ಮಾಡ್ಲಿಕ್ಕೆ ಏನಾದ್ರೂ ಇಟ್ಟಿರುವರು, ಒಂದು ಟ್ಯಾಂಕ್ ತರ ನೋಡಿ, ಅದರಲ್ಲಿ ಶೇಖರಣೆ ಆಗ್ತದೆ. ಅಲ್ಲಿಂದ ಪೈಪ್ ಮೂಲಕ ಏನಾಗ್ತದೆ, ಗಿಡಗಳಿಗೆ ನೀರು ಹೋಗ್ತದೆ. ಸೊ ಇದು ರಾಹಟ್. ಇಲ್ಲಿ ಯಂತ್ರ ಕೆಲಸ ಮಾಡ್ತದೆ, ಮನುಷ್ಯರಲ್ಲ, ಯಂತ್ರ ಕೆಲಸ ಮಾಡ್ತದೆ. ಏತಕ್ಕೆಲ್ಲ ಜಾನುವಾರು ಅಥವಾ ಮನುಷ್ಯನ ಅಗತ್ಯತೆ ತುಂಬಾ ಇದೆ. ಎಸ್, ಇವಿಷ್ಟು ಒಂದು ಸಾಂಪ್ರದಾಯಿಕ ವಿಧಾನ. ಹಾಗೆ ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು ಅನ್ನೋದು. ನೀರಾವರಿ ಅಂದ್ರೆ ಆಧುನಿಕ ವಿಧಾನ ಹೇಗಿರ್ತದೆ, ಅದು ಯಾವುದು? ನೀರಾವರಿಯ ಆಧುನಿಕ ವಿಧಾನಗಳು ನೀರನ್ನು ಮಿತವಾಗಿ ಬಳಸುವುದಕ್ಕೆ ನಮಗೆ ಸಹಕಾರಿಯಾಗಿದೆ. ಅಂದ್ರೆ ನೀರಾವರಿಯಲ್ಲಿ ಇದೆಲ್ಲ ತುಂಬಾ ನೀರು ಹರಿತದೆ ಅಂದ್ರೆ ಹೆಚ್ಚು ನೀರಿನ ಅಂಶವಿರುವ ಅಥವಾ ಅಗತ್ಯವಿರುವ ಬೆಳೆಗಳಿಗೆ ಅಂತಹ ನೀರಾವರಿ ಒಳ್ಳೆಯದು. ಆದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಏನಾಗಿದೆ, ನೀರು ಸಿಗುದೇ ಕಡಿಮೆ, ಬಹಳ ಕಡಿಮೆ ಅಲ್ವಾ. ನೀರಿನ ಉಪಯೋಗ ನಾವೇನ್ ಮಾಡ್ಬೇಕು, ನೀರನ್ನು ನಾವು ಮಿತವಾಗಿ ಬಳಸಬೇಕು. ನಮಗೆ ಉಳಿದಿರುವಂತಹ ಫ್ರೆಶ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾದಂತಹ ನೀರು ಭೂಮಿಯಲ್ಲಿ ಇರುವುದೇ ಕಡಿಮೆ ಆಗಿರುವುದರಿಂದ ಅದನ್ನ ಏನ್ ಮಾಡ್ಬೇಕು, ಸರಿಯಾಗಿ ಬಳಸಿಕೊಳ್ಬೇಕು, ಮಿತವಾಗಿ ಬಳಸಿಕೊಳ್ಬೇಕು. ಹಾಗಾದ್ರೆ ಅದಕ್ಕೆ ಆಧುನಿಕ ಪದ್ಧತಿಯ ಅಗತ್ಯತೆ ತುಂಬಾ ಇದೆ. ಹಾಗಾದ್ರೆ ಯಾವುದೆಲ್ಲ ಆ ಆಧುನಿಕ ಪದ್ಧತಿಗಳು? ಮೊದಲನೆಯದು ತುಂತುರು ವಿಧಾನ ಅನ್ನೋದು, ಎರಡನೇದು ಹನಿ ನೀರಾವರಿ ವಿಧಾನ ಅನ್ನೋದು. ತುಂತುರು ವಿಧಾನ ಎಂದರೇನು? ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ. ಅಂದ್ರೆ ಕಡಿಮೆ ನೀರು ಇರುವ ಕಡೆ ಈ ವಿಧಾನವನ್ನ ಉಪಯೋಗಿಸಿಕೊಳ್ಳಬಹುದು. ಇಲ್ಲಿ ತುದಿಯಲ್ಲಿ ತಿರುಗುವ ಒಂದು ನಳಿಕೆಯಲ್ಲಿ ಹೊಂದಿರುವ ಕೊಳವೆಯನ್ನ ಮುಖ್ಯ ಕೊಳವೆಗೆ ನಿಯಮಿತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗುತ್ತದೆ. ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಹುಲ್ಲು ಹಾಸುಗಳು, ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬಾ ಉಪಯುಕ್ತವಾಗಿದೆ. ನಾನು ಚಿತ್ರ ಮುಂದಕ್ಕೆ ತೋರಿಸ್ತೇನೆ. ಹನಿ ನೀರಾವರಿ ವಿಧಾನ. ಹನಿ ನೀರಾವರಿ ವಿಧಾನ ಅಂತ ಹೇಳಿದ್ರೆ, ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನ ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ಒಂದು ತಂತ್ರವಾಗಿದೆ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. ಹಾಗಾದ್ರೆ ನಾವು ಚಿತ್ರ ನೋಡೋಣ. ಹನಿ ನೀರಾವರಿ ಎಂದರೇನು ಮತ್ತು ತುಂತುರು ವಿಧಾನ ಎಂದರೇನು? ತುಂತುರು ವಿಧಾನದ ಚಿತ್ರ ನೋಡಿ. ಇದನ್ನ ಹೆಚ್ಚಾಗಿ ಕಾಫಿ ತೋಟಗಳಿಗೆ ಅಥವಾ ಹುಲ್ಲು ಹಾಸುಗಳು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಎದುರಲ್ಲಿ ಹುಲ್ಲು ಹಾಸುಗಳು ಅಥವಾ ದೊಡ್ಡ ದೊಡ್ಡ ಮನೆಗಳ ಎದುರಲ್ಲಿ ಹುಲ್ಲು ಹಾಸುಗಳು ಏನಿರ್ತದೆ ನೋಡಿ, ಅಲ್ಲೆಲ್ಲ ಈ ವಿಧಾನವನ್ನು ಉಪಯೋಗಿಸ್ತಾರೆ. ಅಷ್ಟು ಎತ್ತರದಲ್ಲಿ ಇರುವುದಿಲ್ಲ, ಸಣ್ಣ ಸಣ್ಣ ಇರ್ತದೆ. ಇದು ಸ್ವಲ್ಪ ಎತ್ತರ ಬೆಳೆಯುವ ಗಿಡಗಳಿಗೆ ನೋಡಿ ಎತ್ತರವಾಗಿ ಅದನ್ನ ಮಾಡಿರ್ತಾರೆ ಮೇಲಕ್ಕೆ ನಿಲ್ಲುವಂತೆ. ಸೊ ಅದು ಏನಾಗ್ತದೆ, ಹನಿ ಅಂದ್ರೆ ತುಂತುರಾಗಿ ಮಳೆ ಬೀಳುವ ಹಾಗೆ ಬೀಳ್ತಾ ಇರ್ತದೆ. ಸೊ ಆ ರೀತಿ ಗಿಡಗಳಿಗೆ ನೀರನ್ನ ಒದಗಿಸ್ತೇವೆ. ಇನ್ನೊಂದು ಹನಿ ನೀರಾವರಿ. ಗಿಡದ ಬುಡಕ್ಕೆ ನೀರು ಹನಿ ಹನಿಯಾಗಿ ಬೀಳ್ತಾ ಇರ್ತದೆ.
ಎಷ್ಟು ಬೇಕಷ್ಟಾದ ನಂತರ ಅದನ್ನ ಆಫ್ ಮಾಡ್ತಾರೆ. ಇಲ್ಲಿ ನೀರು ವೇಸ್ಟ್ ಆಗುವುದೇ ಇಲ್ಲ. ಯಾವ್ದ್ರಲ್ಲಿ? ಹನಿ ನೀರಾವರಿ ವಿಧಾನದಲ್ಲಿ. ಮತ್ತೆ ನೀರು ತುಂಬಾ ಕಡಿಮೆ ಇರುವ ಜಾಗದಲ್ಲಿ ಈ ವಿಧಾನವನ್ನ ಏನ್ ಮಾಡ್ತಾರೆ? ಉಪಯೋಗಿಸ್ತಾರೆ. ಹಾಗಾದ್ರೆ ನಾವು ನೀರಾವರಿ ಪದ್ಧತಿಯನ್ನ ಸರಿಯಾಗಿ ಕಲ್ತ್ವಿ. ಮುಂದಕ್ಕೆ ಹೋಗೋಣ. ಕಳೆಗಳಿಂದ ರಕ್ಷಣೆ. ಕಳೆಗಳು ಎಂದರೇನು? ಕಳೆಗಳಿಂದ ಯಾಕೆ ರಕ್ಷಣೆ ಬೇಕು ಬೆಳೆಗಳಿಗೆ? ಅದರ ಬಗ್ಗೆ ಕಲಿಯೋಣ. ಕಳೆಗಳು ಎಂದರೇನು? ಕಳೆಗಳು ಎಂದರೆ ಒಂದು ಜಮೀನಿನಲ್ಲಿ ಬೆಳೆಗಳ ಜೊತೆಗೆ ಅನಪೇಕ್ಷಿತ ಸಸ್ಯಗಳು ತಾನಾಗಿ ಬೆಳೆಯುತ್ತದೆ. ಇವುಗಳನ್ನ ಕಳೆ ಎನ್ನುವರು. ಅಂದ್ರೆ ಗಿಡದ ಒಟ್ಟಿಗೆ, ಅಂದ್ರೆ ನಾವು ಯಾವ ಗಿಡ ಅಥವಾ ಬೆಳೆದಿದ್ದೇವೆ ಅದ್ರೊಟ್ಟಿಗೆ ಬೇಡದ ಗಿಡಗಳು ಕೂಡ ಬೆಳೆಯುತ್ತದೆ. ಕೆಲವೊಮ್ಮೆ ಹುಲ್ಲು ಆಗಿರ್ಬಹುದು, ಬೇಡದಿರಬಹುದು. ಅವನ್ನ ಏನಂತ ಹೇಳ್ತೇವೆ? ಕಳೆಗಳು ಅಂತ ಹೇಳ್ತೇವೆ. ಕಳೆಗಳನ್ನ ತೆಗೆಯುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು. ಅದನ್ನ ತೆಗಿತಾರೆ ಮ್ಯಾನ್ಯುವಲ್ ಆಗಿ, ಅಂದ್ರೆ ಮನುಷ್ಯರು ಕೂಡ ತೆಗಿತಾರೆ ಅಥವಾ ಯಂತ್ರಗಳನ್ನ ಕೂಡ ಉಪಯೋಗಿಸ್ತಾರೆ, ಅಥವಾ ಕೃಷಿ ಉಪಕರಣಗಳನ್ನ ಕೂಡ ಉಪಯೋಗಿಸಿ ತೆಗೆಯುವಂತಹದ್ದು ಇದೆ. ಸೊ ಇದಕ್ಕೆ ಏನಂತ ಹೇಳ್ತಾರೆ? ಕಳೆ ಕೀಳುವಿಕೆ ಅಂತ ಹೇಳ್ತಾರೆ. ಕಳೆಗಳು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವಿಕೆ ಅಗತ್ಯವಾಗಿದೆ. ಏಕೆಂದರೆ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿ ಉಂಟು ಮಾಡುತ್ತದೆ. ಕೆಲವು ಕಳೆಗಳು ಕೊಯ್ಲಿನ ಸಮಯದಲ್ಲೂ ಕಾಣಿಸಿಕೊಳ್ಳುತ್ತವೆ ಮತ್ತು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಅವು ಏನಾಗಿರಬಹುದು? ವಿಷಕಾರಿ ಆಗಿರಬಹುದು ಅನ್ನೋದು. ಅಂದ್ರೆ ಬೆಳೆಗಳೊಟ್ಟಿಗೆ ಬೆಳೀತದೆ, ಮತ್ತದೇನ್ ಮಾಡ್ತದೆ? ಬೆಳೆಗಳಿಗೆ ಹಾಕುವ ಗೊಬ್ಬರಗಳು ನೀರನ್ನ ಹೀರಿಕೊಳ್ತದೆ. ಅದು ಚೆಂದಾಗಿ ಬೆಳೀತದೆ, ಬೆಳೆಗಳು ಬೆಳೆಯುವುದಿಲ್ಲ ಆ ಸಮಯದಲ್ಲಿ. ಮತ್ತೇನಾಗ್ತದೆ? ಅದು ಲಾಸ್ ಅಲ್ವಾ? ಅದು ಯಾರಿಗೆ? ರೈತರಿಗೆ ಏನಾಗ್ತದೆ? ತುಂಬಾ ನಷ್ಟ ಆಗ್ತದೆ ಅದರಿಂದ. ಹಾಗೆಯೇ ಕೆಲವೊಮ್ಮೆ ನೀವು ನೋಡಿರ್ಬಹುದು, ಸೊಪ್ಪುದೊಟ್ಟಿಗೆ ಬೇರೆ ಗಿಡಗಳು ಇರ್ತದೆ. ಅಂದ್ರೆ ಹರಿವೆ ಸೊಪ್ಪು ತಂದೆ ಹರಿವೆ ಸೊಪ್ಪಿನೊಟ್ಟಿಗೆ ಬೇರೆ ಗಿಡಗಳು ಸಣ್ಣದ ಬೆಳೆದಿರುವಂತಹದ್ದು ಇರ್ತದೆ. ಸೊ ಅಂತಹವುಗಳನ್ನ ಏನಂತ ಹೇಳ್ತಾರೆ? ಕಳೆಗಳು ಅಂತ ಹೇಳ್ತಾರೆ. ಕೆಲವೊಮ್ಮೆ ಇದು ವಿಷಕಾರಿ ಕೂಡ ಆಗಿರ್ತದೆ. ವಿಷಕಾರಿ ಗಿಡಗಳು ಕೂಡ ಬೆಳೆದಿರುವ ಸಂದರ್ಭದಲ್ಲಿ ವಿಷಕಾರಿ ಆಗ್ಲೂಬಹುದು. ನೋಡಿ, ಕಳೆಗಳನ್ನು ನಿವಾರಿಸಲು, ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಲು ರೈತರು ಹಲವಾರು ವಿಧಾನಗಳನ್ನ ಅಳವಡಿಸಿಕೊಂಡಿದ್ದಾರೆ. ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನ ಬುಡಮೇಲಾಗಿಸಿ ನಾಶಪಡಿಸುತ್ತದೆ. ಅವು ನಂತರ ಮಣ್ಣಿನೊಳಗೆ ಬೆರೆಯುತ್ತದೆ. ಕಳೆಗಳು ಕೂಗು ಅಥವಾ ಬೀಜಗಳು, ಕೂಗು ಅಲ್ಲ, ಹೂವು ಮತ್ತು ಬೀಜಗಳನ್ನ ಬಿಡುವ ಮೊದಲು ಅವುಗಳನ್ನ ಕಿತ್ತು ಹಾಕಬೇಕು. ಇದೇ ಕಳೆಗಳನ್ನ ನಿವಾರಿಸುವ ಅತ್ಯಂತ ಪ್ರಶಸ್ತ ಸಮಯವಾಗಿದೆ. ಕಾಲಕ್ಕೆ ಕಳೆಗಳನ್ನ ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನ ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನ ನಿವಾರಿಸುವ ವಿಧಾನವಾಗಿದೆ. ಇದನ್ನು ಕುರ್ಪಿ ಅಥವಾ ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ. ಕಳೆಗಳನ್ನ ಬುಡ ಹೇಳ್ಬಹುದು, ಬುಡನು ಹೇಳ್ಬಹುದು, ಕಿತ್ತು ಹಾಕಲು ಯಾಂತ್ರಿಕ ಕುರಿಗಳನ್ನ ಸಹ ಬಳಸಲಾಗುತ್ತದೆ. ನೋಡಿ, ಕಳೆಗಳನ್ನ ಏನ್ ಮಾಡ್ಬೇಕು? ತೆಗಿಬೇಕು. ಯಾಕೆ ಅಂತ ಹೇಳಿದೆ ಈಗಾಗಲೇ ನಾನು. ವಿಷಕಾರಿ ಆಗಿರಬಹುದು ಮತ್ತು ಅವುಗಳು ಏನ್ ಮಾಡ್ತದೆ? ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸ್ತದೆ. ಕಳೆಗಳನ್ನ ತೆಗೆಯುವುದಕ್ಕೆ ಹೇಗೆ ತೆಗೆಯುವುದು? ಯಾವ ಸಂದರ್ಭದಲ್ಲಿ ತೆಗೆಯುವುದು? ಅದು ಗಿಡ ಸಣ್ಣದಿರುವಾಗಲೇ ತೆಗಿಬೇಕು. ಅದು ಹೂ ಬಿಟ್ಟು, ಹಣ್ಣು ಬಿಟ್ಟು, ಬೀಜಗಳನ್ನ ಬಿಟ್ಟು ಆದ ನಂತರ ತೆಗೆದ್ರೆ ಅದು ಬೀಜಗಳು ಏನಾಗಿರ್ತದೆ? ಹರಡಿ ಹೋಗಿರ್ತದೆ. ಅಲ್ಲಲ್ಲಿ ಬೇಗ ಏನಾಗ್ತದೆ? ಬೇರೆ ಗಿಡಗಳು ಬೆಳೀತದೆ. ಸೊ ಹಾಗಾಗಿ ಅದು ಹೂ ಬಿಡುವ ಮೊದಲೇ ಅದನ್ನ ತೆಗಿಬೇಕು ಮತ್ತು ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಯಾಕೆ ಹೇಳ್ತಾರೆ? ಬುಡ ಸಮೇತ ಕಿತ್ತು ಹಾಕದಿದ್ರೆ ಅದೇನಾಗ್ತದೆ? ಪುನಃ ಅಲ್ಲೇ ಬೆಳೀತದೆ. ಮತ್ತೆ ಅದನ್ನ ಹೇಗೆ ತೆಗೆಯುವುದಂತ ಹೇಳಿದ್ರೆ, ಅದನ್ನ ತೆಗಿಲಿಕ್ಕೆ ಮನುಷ್ಯರು ಕೈಯಿಂದ ತೆಗೆಯುವುದಾದ್ರೆ ಕೆಲವು ಉಪಕರಣಗಳನ್ನ ಬಳಸ್ತಾರೆ. ಅದಕ್ಕೆ ಕುರ್ಪಿ ಅಂತ ಹೆಸರು. ಕುರ್ಪಿ ಅಥವಾ ಕುರ್ಚಿಗೆ ಅಂತ ಹೇಳ್ತಾರೆ. ಆಯ್ತಾ? ಹಾಗೆಯೇ ಯಾಂತ್ರಿಕ ಕೂರಿಗೆ ಕೂಡ, ಅದರ ಮೂಲಕ ಕೂಡ ಏನ್ ಮಾಡಬಹುದು? ಕಳೆಗಳನ್ನ ತೆಗಿಬಹುದು. ಇಲ್ಲಿ ನೋಡಿ, ಕಳೆಗಳನ್ನ ತೆಗೆಯುವ ಕೆಲವು ಉಪಕರಣಗಳು. ಇದನ್ನ ಕುರ್ಪಿ ಅಥವಾ ಕುರ್ಚಿಗೆ ಅಂತ ಹೇಳ್ತಾರೆ. ಇದು ಕುರ್ಪಿ. ಆಯ್ತಾ? ಓಕೆ. ಇಷ್ಟೇ ಅಲ್ಲದೆ, ಕೈಯಲ್ಲಿ ಮಾತ್ರ ಅಲ್ಲದೆ ರಾಸಾಯನಿಕಗಳನ್ನ ಕೂಡ ಬಳಸಬಹುದು. ಅದನ್ನ ಏನಂತ ಹೇಳ್ತಾರೆ? ಕಳೆನಾಶಕಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ರಾಸಾಯನಿಕಗಳನ್ನ ಕಳೆನಾಶಕಗಳು ಅಂತ ಹೇಳ್ತಾರೆ. ಅದನ್ನು ಕೂಡ ಏನ್ ಮಾಡಬಹುದು? ಕಳೆಗಳಿಗೆ ನಾವು ಸಿಂಪಡಣೆ ಮಾಡಬಹುದು. ಆಗ ಏನಾಗ್ತದೆ? ಸಾಯ್ತದೆ. ಉದಾಹರಣೆಗೆ 2,4-D ಅನ್ನೋ ಹೆಸರಿನ ಒಂದು ರಾಸಾಯನಿಕ. ಇದು ಹೆಸರು ಯಾವ್ದ್ರದು? ಕಳೆನಾಶಕದ ಒಂದು ಹೆಸರು 2,4-D. ಅಂದ್ರೆ 2,4-D ಅನ್ನೋದು ಒಂದು ಕಳೆನಾಶಕದ ಹೆಸರು. ಈ ಕಳೆನಾಶಕಗಳನ್ನ ಹೆಚ್ಚಾಗಿ ಬೆಳೆಗಳಿಗೆ ಬಳಸ್ತಾರೆ. ಇದು ಕಳೆಗಳನ್ನ ನಾಶ ಮಾಡಲು ಇವುಗಳನ್ನ ಬೆಳೆಸ್ತಾರೆ. ಇದನ್ನ ಜಮೀನಿಗೆ ಏನ್ ಮಾಡ್ತಾರೆ? ಸಿಂಪಡಣೆ ಮಾಡ್ತಾರೆ.
ಹಾಗೆ ಅಷ್ಟು ಮಾತ್ರ ಅಲ್ಲದೆ ಇದನ್ನ ಸಿಂಪಡಿಸುವಾಗ ಏನ್ ಮಾಡ್ಬೇಕು, ಕೆಲವು ಮುಖ್ಯವಾದ ಪ್ರಿಕಾಷನ್ಸ್ ಅನ್ನ, ಎಚ್ಚರಿಕೆಯನ್ನ ತಗೊಳ್ಬೇಕು. ಯಾಕೆ ಯಾಕೆ ಹೇಳಿದ್ರೆ, ಅಂದ್ರೆ ಕಳೆನಾಶಕಗಳು ಗಿಡಗಳಿಗೆ ಏನ್ ಮಾಡುದಿಲ್ವಾ? ಇಲ್ಲ, ಗಿಡಗಳಿಗೆ ಏನ್ ಮಾಡುವುದಿಲ್ಲ. ಆದ್ರೆ ರೈತರಿಗೂ ಕೂಡ ಏನ್ ಮಾಡುದಿಲ್ವಾ? ಅಥವಾ ಅದನ್ನ ಸೇವಿಸಿದವ್ರಿಗೂ ಏನ್ ಮಾಡುದಿಲ್ವಾ? ಇಲ್ಲ. ಇದು ಏನಾಗ್ತದಂತ ಹೇಳಿದ್ರೆ, ಕಳೆನಾಶಕಗಳನ್ನು ಸೇವಿಸಿದ್ರೆ ಏನಾದ್ರೂ ರೋಗ ಬರಬಹುದು, ಅಥವಾ ಅದರ ದುಷ್ಪರಿಣಾಮಗಳು ಆ ಮನುಷ್ಯನ ಮೇಲೆ ಬೀಳುವ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ಕಳೆಗಳನ್ನ ಸಿಂಪಡಣೆ ಮಾಡುವಾಗ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೂಗು ಮತ್ತು ಬಾಯಿಗಳನ್ನ ಬಟ್ಟೆಯಿಂದ ಕಟ್ಟಿಕೊಳ್ತಾರೆ. ಆಯ್ತಾ? ನೀವು ಇಲ್ಲಿ ಚಿತ್ರ ನೋಡಿರಬಹುದು, ಮೂಗು ಮತ್ತು ಬಾಯಿಗಳನ್ನ ಏನ್ ಮಾಡ್ತಾರೆ, ಅವರು ಕಟ್ಟಿರ್ತಾರೆ. ಯಾಕೆ? ಇದರ ಸೇವನೆ ಮಾಡುವುದರಿಂದ ಕೆಲವೊಮ್ಮೆ ಕಳೆನಾಶಕಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿರಬಹುದು, ಅಥವಾ ಯಾವುದೇ ದುಷ್ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋ ಒಂದು ಇದರಿಂದ ಏನ್ ಮಾಡ್ತಾರೆ, ಮೂಗಿಗೆ ಮತ್ತು ಬಾಯಿಗೆ ಬಟ್ಟೆಯನ್ನ ಕಟ್ಟಿಕೊಳ್ತಾರೆ. ಹಾಗೆ ಕೈಗೆ ಗ್ಲೌಸ್ ಅನ್ನ ಕೂಡ ಹಾಕಿರ್ತಾರೆ. ಆಯ್ತಾ? ಸೊ ಇದು ಏನು, ಎಚ್ಚರಿಕೆ ಕ್ರಮಗಳು. ಮತ್ತೆ ನೀವು ನೋಡಿರ್ಬಹುದು, ಹೇಳುದನ್ನ ಕೇಳಿರ್ಬಹುದು, ಏನಂತ ಹೇಳಿದ್ರೆ ಕಳೆನಾಶಕಗಳನ್ನು ಕೆಲವು ಕುಡಿದು ಸಾಯುವಂತಹದ್ದು ಇದೆ. ತುಂಬಾ ಡೇಂಜರಸ್. ಕಳೆನಾಶಕ ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಡೇಂಜರಸ್ ಕೂಡ ಹೌದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ಮಕ್ಕಳ ಕೈಗೆ ಸಿಗದಂತೆ ಅದನ್ನ ಇಡುವಂತಹದ್ದು ಅಂತದೆಲ್ಲ ಮಾಡ್ಬೇಕು. ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನ ಕೃಷಿ ಚಟುವಟಿಕೆ, ಕಳೆನಾಶಕಗಳನ್ನ ಯೂಸ್ ಮಾಡಿದ ನಂತರ, ಕಳೆಗಳಿಂದ ರಕ್ಷಣೆ ಸಿಕ್ಕಿದ ನಂತರ ಕೊನೆಯ ಒಂದು ಕೃಷಿ ಚಟುವಟಿಕೆ ಅಂತಾನೆ ಹೇಳ್ಬಹುದು. ಅಂದ್ರೆ ಬೆಳೆ ಯಾವ್ದ್ರಲ್ಲಿ ಬೆಳೆ ಬೆಳೆಯುವಾಗ ಕೊಯ್ಲು ಅನ್ನೋದು. ಕೊಯ್ಲು ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಇದಕ್ಕೆ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಕೊಯ್ಲು ಎಂದರೇನು? ಚಿತ್ರ ನೋಡಬಹುದು ನೀವು. ಒಂದು ಹೆಂಗಸ ಏನ್ ಮಾಡ್ತಾ ಇದ್ದಾರೆ, ಆ ಬೆಳೆಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಅದೇ ಕೊಯ್ಲು. ಅಂದ್ರೆ ಬೆಳೆಗಳು ಸರಿಯಾಗಿ ಬೆಳೆಗಳನ್ನ ಬಿಟ್ಟ ನಂತರ ಅವುಗಳನ್ನ ತೆಗೆಯುವ ಕೆಲಸ ಇದೆಯಲ್ಲ, ಅದನ್ನ ಕೊಯ್ಲು ಅಂತ ಹೇಳ್ತಾರೆ. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನ ಕತ್ತರಿಸುವುದಕ್ಕೆ ಕೊಯ್ಲು ಅಂತ ಹೇಳ್ತಾರೆ. ಇದನ್ನ ಬುಡದಿಂದ ತೆಗಿತಾರೆ, ಅಥವಾ ಕೆಲವೊಮ್ಮೆ ನೆಲಮಟ್ಟಕ್ಕೆ ಕತ್ತರಿಸಿ ತೆಗಿತಾರೆ. ಏಕದಳ ಧಾನ್ಯಗಳು ಪಕ್ವವಾಗಲು 3 ರಿಂದ 4 ತಿಂಗಳುಗಳನ್ನ ತೆಗೆದುಕೊಳ್ಳುತ್ತದೆ. ಅಂದ್ರೆ ರಾಗಿ, ಭತ್ತ, ಗೋಧಿ ಅಂತದೆಲ್ಲ 3-4 ತಿಂಗಳಲ್ಲಿ ಬೆಳೆದು ಏನಾಗ್ತದೆ, ಬೇಗ ಪಕ್ವವಾಗ್ತದೆ, ಬೀಜಗಳನ್ನ ಬಿಡ್ತದೆ. ಹಾಗಾಗಿ ಇದು ಅದಕ್ಕೆ ಸರಿಯಾದ ಸಮಯ. ಮತ್ತೆ ನಮ್ಮ ದೇಶದಲ್ಲಿ ಕೊಯ್ಲನ್ನ ಕೈಗಳಿಂದ ಕೂಡ ಬಳಸ್ತಾರೆ. ಕೊಡುಗೋಲು ಅಥವಾ ಕುಡುಗೋಲು ಅಂತ ಹೇಳ್ತಾರೆ. ಅದನ್ನ ಬಳಸಿ ಉಪಯೋಗಿಸ್ತಾರೆ, ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಸಿ ಮಾಡ್ತಾರೆ. ಕುಡುಗೋಲು ಇದು, ಅಥವಾ ಕುಡುಗೋಲು ಯಾವುದೋ ಒಂದು. ಇದು ಕುಡುಗೋಲು, ಕತ್ತಿ ತರ ಇರ್ತದೆ. ಇದನ್ನ ಉಪಯೋಗಿಸಿ ಕೈಯಿಂದ ಮಾಡ್ತಾರೆ, ಅಥವಾ ಯಂತ್ರ ಬಳಸಿ ಮಾಡುವುದಾದ್ರೆ ಅದಕ್ಕೆ ಏನಂತ ಹೆಸರು, ಹಾರ್ವೆಸ್ಟರ್ ಎಂದು ಹೆಸರು. ಆ ಯಂತ್ರಕ್ಕೆ ಏನಂತ ಹೆಸರು ನೋಡಿ, ಇಲ್ಲಿ ಕೆಳಗೆ ಚಿತ್ರ ಕಾಣ್ತಾ ಉಂಟು. ನೋಡಿ, ಯಂತ್ರದಲ್ಲಿ ಎಲ್ಲ ಕಟ್ ಆಗ್ತಾ ಹೋಗ್ತಾ ಉಂಟು. ಹಾಗೆ ಏನಾಗ್ತಾ ಉಂಟು, ಉಳ್ದದಲ್ಲೇ ಹಿಂದೆ ಹೋಗ್ತಾ ಉಂಟು. ಬೀಜಗಳು ಶೇಖರಣೆ ಆಗ್ತಾ ಇದೆ. ಮೇಲೆ ನಿಮ್ಗೆ ಕಾಣಬಹುದು, ಇಲ್ಲಿ ಬೀಜ ಶೇಖರಣೆ ಆಗ್ತಾ ಇದೆ. ಬೀಜಗಳನ್ನ ಶೇಖರಿಸ್ತಾ ಇರ್ತಾರೆ. ಅದು ಮುಂದಕ್ಕೆ ನಾನು ಹೇಳ್ತೇನೆ ಅದನ್ನ ಹೇಗೆ ಶೇಖರಿಸ್ತಾರೆ ಅಂತ ಹೇಳಿ. ಆದ್ರೆ ಆ ಯಂತ್ರಕ್ಕೆ ಏನಂತ ಹೆಸರು, ಹಾರ್ವೆಸ್ಟರ್ ಎಂದು ಹೆಸರು. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸಬೇಕಾಗ್ತದೆ. ಈ ಪ್ರಕ್ರಿಯೆಯನ್ನು ಒಕ್ಕಣೆ ಎಂದು ಕರೆಯುವರು. ಒಕ್ಕಣೆ ಎಂದರೇನು? ಹುಲ್ಲುಗಳಿಂದ ಬೀಜಗಳನ್ನ ಅಥವಾ ಕಾಳುಗಳನ್ನ ಬೇರ್ಪಡಿಸುವ ಕ್ರಿಯೆಗೆ ಒಕ್ಕಣೆ ಎಂದು ಹೆಸರು. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ವಾಸ್ತವವಾಗಿ ಕಂಬೈನ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ. ಕಂಬೈನ್ ಎಂದರೇನು? ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳಿಂದ ಜೋಡಣೆಯಾಗಿದೆ. ನೋಡಿ, ಇಲ್ಲಿ ನೋಡಿ, ಇದು ಕೊಯ್ಲು ಮಾಡುವಂತ ಇದೊಂದು ಮಷೀನ್ ಅನ್ನು, ಕುಡುಗೋಲು, ಬೇರೆ ದೊಡ್ಡ ಕುಡುಗೋಲನ್ನ ಉಪಯೋಗಿಸಿ ಮಾಡ್ತಾ ಇದ್ದಾರೆ. ಅದು ಕೊಯ್ಲು. ಸೆಕೆಂಡ್ ಚಿತ್ರ ನೋಡಿ, ಅಲ್ಲಿ ಒಕ್ಕಣೆ ಅಂತ ಬರ್ದಿದೆ. ಒಕ್ಕಣೆ ಅಂತ ಹೇಳಿದ್ರೆ ಅದನ್ನು ಹೊಡಿತಾರೆ. ಅಷ್ಟು ಕಟ್ಟು ಇರ್ತದೆ ಭತ್ತದಿದೆಲ್ಲ. ಅದನ್ನ ಹೊಡೆದುವಾಗ ಏನಾಗ್ತದೆ ಅಂತ ಹೇಳಿ, ಬೀಜಗಳು ರಟ್ಟಿ ಬೀಳ್ತದೆ. ಸೊ ಅದಕ್ಕೆ ಒಕ್ಕಣೆ ಅಂತ ಹೇಳ್ತಾರೆ. ಬೀಜಗಳನ್ನ ಹುಲ್ಲುಗಳಿಂದ ಅಥವಾ ಕಾಳುಗಳನ್ನ ಹುಲ್ಲುಗಳಿಂದ ಬೇರ್ಪಡಿಸುವ ಕ್ರಿಯೆ ಒಕ್ಕಣೆ. ನೋಡಿ, ಕೆಳಗೆ ನೋಡಿ, ಕಂಬೈನ್ ಅನ್ನೋದು ಕಾಣ್ತಾ ಇದೆ. ಹಾರ್ವೆಸ್ಟರ್ ಉಂಟು, ಅದ್ರೊಳಗೆ ಅದ್ರ ಹಾಗೆ ಒಕ್ಕಣೆಯನ್ನು ಒಕ್ಕುವ ಯಂತ್ರ ಕೂಡ ಇದೆ. ಸೊ ಹಾಗಾಗಿ ಅದು ಬೇರೆ ಆಗ್ತದೆ, ಹುಲ್ಲು ಬೇರೆ ಆಗಿ ಅಲ್ಲಿ ಕೆಳಗೆ ಹೋಗ್ತದೆ, ಬೀಜಗಳು ಎಲ್ಲ ಶೇಖರಣೆ ಆದ ಬೀಜಗಳು ಇನ್ನೊಂದು ಇದಕ್ಕೆ ಅದು ಕಂಬೈನ್ ನ ಮೂಲಕ ಏನಾಗ್ತಾ ಇದೆ, ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಕಾಣ್ತಾ ಉಂಟ, ಇಲ್ಲಿ ಬೀಜಗಳು ಹಾಕ್ತಾ ಇದ್ದಾರೆ. ಸೊ ಇದು ಕಂಬೈನ್ ಅನ್ನೋದು ಬೀಜಗಳನ್ನ ಹೇಗೆ ಬೇರ್ಪಡಿಸ್ತಾರೆ ಅನ್ನೋ ಬಗ್ಗೆ.
ಕೆಲವು ವೇಳೆ ಕೊಯ್ಲಿನ ನಂತರ ಉಳಿಕೆ ತುಂಡುಗಳನ್ನ ಜಮೀನಿನಲ್ಲಿ ಬಿಡಲಾಗುತ್ತದೆ. ಅವುಗಳನ್ನು ರೈತರು ಸುಡುತ್ತಾರೆ. ಈ ಬೆಂಕಿಯು ಜಮೀನಿನಲ್ಲಿ ಉಳಿದಿರುವ ಬೆಳೆಗೆ ತಗುಲಿ ಅದಕ್ಕೆ ಹಾನಿ ಉಂಟು ಕೂಡ ಮಾಡಬಹುದು. ಸಣ್ಣ ಹಿಡುವಳಿದಾರ ರೈತರು ಧಾನ್ಯಗಳನ್ನ ತೂರುವ ಮೂಲಕ ಬೇರ್ಪಡಿಸ್ತಾರೆ. ಇದು ತೂರುವ ಯಂತ್ರ. ಕೆಳಗೆ ಚಿತ್ರ ಕಾಣ್ತಾ ಇದೆ ಅಲ್ವಾ, ಇದು ತೂರುವ ಯಂತ್ರ ಆಗಿದೆ. ನೋಡಿ ಮೇಲೆ ನೋಡಿ, ಫಸ್ಟ್ ಪಾಯಿಂಟ್ ಅನ್ನ ಗಮನಿಸಿ. ಕೆಲವೊಮ್ಮೆ ಆ ಉಳಿದಂತಹ ಹುಲ್ಲುಗಳನ್ನಾಗಿರ್ಬಹುದು ಅಥವಾ ಉಳಿಕೆ ತುಂಡುಗಳನ್ನಾಗಿರಬಹುದು ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜಮೀನಿನಲ್ಲೇ ಬಿಡ್ತಾರೆ, ಮತ್ತೆ ಅದನ್ನ ಸುಡ್ತಾರೆ. ಸುಡುವಾಗ ಕೆಲವೊಮ್ಮೆ ಒಳ್ಳೆ ಬೆಳೆಗಳಿದ್ರೆ ಅಂದ್ರೆ ಕೊಯ್ಲಿಗೆ ಬಂದಂತಹ ಬೆಳೆಗಳಿದ್ರೆ ಅದೇನಾಗ್ತದೆ, ಬೆಂಕಿ ತಗುಲಿ ರೈತರಿಗೆ ನಷ್ಟ ಆಗ್ತದೆ ಅಥವಾ ಹಾನಿ ಆಗ್ತದೆ ಬೆಳೆಗಳಿಗೆ. ಸೊ ಅದನ್ನ ಮಾಡಬಾರ್ದು. ಒಂದು ಕಾರಣ ಅದಾದ್ರೆ, ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಸುಡುವುದರಿಂದ ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆ ಆಗಿ ವಾಯು ಮಾಲಿನ್ಯ ಕೂಡ ಆಗ್ತದೆ. ಹಾಗಾಗಿ ಏನ್ ಮಾಡಬಾರ್ದು, ಸುಡ್ಬಾರ್ದು. ಆ ಉಳಿಕೆ ತುಂಡುಗಳನ್ನ ನಾವು ಗೋಬರ್ ಗ್ಯಾಸ್ಗೆ ಅಥವಾ ಏನಾದ್ರೂ ಪಶು ಸಂಗೋಪನೆ ನಡೆಸ್ತಾ ಇದ್ರೆ ಪಶುಗಳಿಗೆ ಅದನ್ನ ಉಪಯೋಗಿಸಬಹುದು ಅಲ್ವಾ. ಅದು ಮುಂದಕ್ಕೆ ನಾನು ಹೇಳ್ತೇನೆ, ಪಶು ಸಂಗೋಪನೆ ಅಂದ್ರೆ ಏನು ಯಾಕೆ ಅಂತ ಹೇಳಿ. ಸೊ ಆಗ ಹೇಳ್ತೇನೆ. ಸೊ ರೈತರು ಏನಾದ್ರೂ ಬೆಳೆಗಳು ಬೆಳೆದಿದ್ರೆ ಅಟ್ಲೀಸ್ಟ್ 1-2 ಹಸುಗಳನ್ನ ಸಾಕುವುದು ಕೂಡ ಉತ್ತಮ. ಮನೆಯಲ್ಲಿ ಯಾರು ಕೆಲಸದವ್ರು ಇಲ್ಲ ಅಂತದಿದ್ರೆ ಅದು ವಿಷಯ ಬೇರೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಉಳಿಕೆಗಳು ಹಸುವಿಗೆ ಆಹಾರ ಆಗಿ ಹೋಗ್ತದೆ. ಅಥವಾ ಯಾವ್ದಾದ್ರು ಒಂದು ಪ್ರಾಣಿಗಳನ್ನ ಪಶು ಸಂಗೋಪನೆಯಲ್ಲಿ ಸಾಕ್ತಾ ಇದ್ರೆ ಆ ಪ್ರಾಣಿಗಳಿಗೆ ಆಹಾರ ಆಗಿ ಹೋಗ್ತದೆ. ಅದಕ್ಕೆ ಹೇಳಿದು. ನೋಡಿ ಇಲ್ಲಿ ತೂರುವ ಯಂತ್ರ ಇದೆ. ಒಂದು ಕಡೆ ಇದನ್ನ ತೂರ್ತಾರೆ, ಇಲ್ಲಿ ಹುಲ್ಲುಗಳನ್ನೆಲ್ಲ ಹಾಕ್ತಾರೆ. ಆ ಹುಲ್ಲು ಇದಕ್ಕೆ ಹೋಗುವಾಗ ಸಪರೇಟ್ ಆಗ್ತದೆ. ಸಪರೇಟ್ ಆಗಿ ಹುಲ್ಲು ಒಂದು ಕಡೆ ಸಪರೇಟ್ ಆಗ್ತದೆ, ಬೀಜ ಒಂದು ಕಡೆ ಸಪರೇಟ್ ಆಗ್ತದೆ. ಕೊನೆಗೆ ಬೀಜ ಇದ್ರಲ್ಲಿ ಉಳಿತದೆ. ಸೊ ಇದು ತೂರುವ ಯಂತ್ರ. ಸಣ್ಣ ಸಣ್ಣ ರೈತರು ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಗ ಇದ್ದು ಸ್ವಲ್ಪ ಸ್ವಲ್ಪದಲ್ಲಿ ಕೃಷಿ ಮಾಡುವವರು ಇದನ್ನ ಉಪಯೋಗಿಸ್ತಾರೆ. ಮುಂದೆ ಕೊಯ್ಲು ಅಂತ ಹೇಳುವಾಗ ನಮ್ಗೆ ನೆನಪಾಗುವಂತಹದ್ದು ಕೊಯ್ಲು ಹಬ್ಬಗಳು. ಯಾವ್ದೆಲ್ಲ ಕೊಯ್ಲು ಹಬ್ಬಗಳಿವೆ? ಕೊಯ್ಲು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಕೊಯ್ಲು ಅಂತ ಹೇಳಿದ್ರೆ ಆ ಪಕ್ವವಾದ ನಂತರ ಆ ಬೆಳೆಗಳನ್ನ ಏನ್ ಮಾಡುವಂತಹದ್ದು, ಬೇರ್ಪಡಿಸುವಂತಹದ್ದು, ಅದನ್ನ ಕೊಯ್ಲು ಅಂತ ಹೇಳ್ತಾರೆ. ಕೊಯ್ಲು ಯಾಕೆ ಹಬ್ಬ ತರ ಅದನ್ನ ಆಚರಿಸ್ತಾರೆ? ಯಾಕೆ ಹೇಳಿದ್ರೆ ಕಾಳುಗಳನ್ನ ಹೊತ್ತ ಆ ಬೆಳೆಗಳನ್ನ ನೋಡುವಾಗ ಅದು ಬಂಗಾರ ತುಂಬಿದ ಒಂದು ಇದ್ರ ತರ ಕಾಣ್ತದೆ. ಅಂದ್ರೆ ಒಂದೆಲ್ಲ ಶೃಂಗರಿಸಿದ ಒಂದು ಹೆಣ್ಣಿನಂತೆ ಅಂತ ಹೇಳ್ತಾರೆ. ಅಂದ್ರೆ ಭೂಮಿ ಆ ರೀತಿ ಕಾಣ್ತದೆ ಕಾಳುಗಳನ್ನು ಹೊತ್ತು ನಿಂತ ಬೆಳೆಗಳನ್ನ ನೋಡುವಾಗ. ಅದು ರೈತರಿಗೆ ಸಂತೃಪ್ತಿಯನ್ನ ಕೊಡ್ತದೆ. ಅಂದ್ರೆ ನಮ್ಗೆ ಆದ್ರೂ ಅಷ್ಟೇ ಅಲ್ವಾ, ನಾವು ಮನೆಯಲ್ಲಿ ಯಾವ್ದಾದ್ರು ಒಂದು ಗಿಡ ನೆಟ್ಟು ಅದ್ರಲ್ಲಿ ಚಂದದ ಹೂ ಆದ್ರೆ ನಮಗೆ ಕೊಡುವಷ್ಟು ಖುಷಿ, ತುಂಬಾ ಖುಷಿ, ಆ ಸಂತೃಪ್ತಿ ಸಿಗ್ತದೆ. ಅದೇ ರೀತಿ ರೈತರಿಗೆ ಕೂಡ ಆ ಜಮೀನಿನಲ್ಲಿ ಅವರ ಬೆಳೆದಂತಹ ಜಮೀನಿನಲ್ಲಿ ಒಂದು ಉತ್ತಮ ಬೆಳೆ ಬಂದ್ರೆ ರೈತನಿಗೆ ತುಂಬಾ ಖುಷಿ ಆಗ್ತದೆ. ಸೊ ಆ ಖುಷಿಯನ್ನ ಆಚರಿಸುವುದಕ್ಕೋಸ್ಕರ ಕೊಯ್ಲು ಹಬ್ಬಗಳನ್ನ ನಾವು ಆಚರಿಸ್ತೇವೆ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಇದರ ಒಂದು ಸಂಕೇತವೂ ಹೌದು. ಅಂದ್ರೆ ಅದಕ್ಕೆ ಅವರ ಪಟ್ಟ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನೋದು. ಮತ್ತೆ ಇದಾದ ನಂತರ ಸ್ವಲ್ಪ ಸಮಯ ರೈತರು ವಿಶ್ರಾಂತಿಗೆ ಹೋಗ್ತಾರೆ. ಅಂದ್ರೆ ಆ ಜಾಗದಲ್ಲಿ ಬೇರೆ ಯಾವುದೇ ಬೆಳೆಗಳನ್ನ ಬೆಳೆಯುವುದಿಲ್ಲ. ಈಗ ಕಂಟಿನ್ಯೂ ಆಗಿ ಬೆಳಿತಾ ಇರ್ತಾರೆ, ಆದ್ರೆ ಹಿಂದೆ ಎಲ್ಲ ಹಾಗಲ್ಲ. ಅಂದ್ರೆ ಹೆಚ್ಚಿನವರು ಕೃಷಿಯನ್ನೇ ನಂಬಿರುವ ಕಾರಣ ಎಲ್ಲ ಕಡೆ ಕೂಡ ಏನಾಗ್ತಾ ಇತ್ತು, ಬೆಳೆಗಳನ್ನ ಬೆಳಿತಾ ಇದ್ರು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಬೆಳೆಯುತ್ತಿರುವ ಜನಸಂಖ್ಯೆಯ ಕಾರಣದಿಂದ ಇರಬಹುದು, ಮತ್ತೆ ಜಮೀನೆಲ್ಲ ಅದರಲ್ಲಿ ಮನೆ ಕಟ್ಟಿರಬಹುದು ಅಥವಾ ಬೇರೆ ಯಾವ್ದಕ್ಕೊಂದನ್ನು ಕೊಟ್ಟಿರಬಹುದು. ಅರ್ಬನೈಸೇಷನ್ ಆಗ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಹಳ್ಳಿಗಳು ಸಿಗುವುದೇ ಕಡಿಮೆ ಆಗಿದೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜಾಗ ಕಡಿಮೆ ಇದೆ. ಜಾಗದಲ್ಲಿ ಅಂದ್ರೆ ಬೆಳೆಗಳಿಗೆ ಬೇಡಿಕೆ ಹೆಚ್ಚಿದೆ ಮತ್ತು ಜಾಗ ಕಡಿಮೆ ಇರುವ ಕಾರಣ ಆ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಬೆಳೆಗಳನ್ನ ಬೆಳೆಸ್ತಾ ಹೋಗ್ತಾರೆ. ಅಂದ್ರೆ ಅದನ್ನ ಖಾಲಿ ಬಿಡುವುದಿಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆ ಜಾಗದಲ್ಲಿ ಬೆಳೆಗಳನ್ನ ಬೆಳಿತಾ ಇರ್ತಾರೆ. ಸೊ ಹಿಂದೆ ಆದ್ರೆ ಒಂದು ಬೆಳೆ ಬೆಳೆದ ನಂತರ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರ್ತಿತ್ತು. ಅಂದ್ರೆ ಸ್ವಲ್ಪ ಜಾಗವನ್ನ ಹಾಗೆ ಬಿಡ್ತಾ ಇದ್ರು. ಮತ್ತೆ ಕೊಯ್ಲು ಹಬ್ಬಗಳನ್ನ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ. ಹಾಗೆಯೇ ಭಾರತದಲ್ಲಿ ಯಾವುದೆಲ್ಲ ಕೊಯ್ಲು ಹಬ್ಬಗಳಿವೆ? ಒಂದು ಸಂಕ್ರಾಂತಿ, ನಮ್ಮ ಮಕರ ಸಂಕ್ರಾಂತಿ, ಮತ್ತೊಂದು ಬೈಸಾಖಿ ಅನ್ನೋದು, ಹೋಳಿ, ನಬನ್ಯ, ಮತ್ತೆ ದೀಪಾವಳಿ, ಹಾಗೆ ಬಿಹು. ಗೊತ್ತಿಲ್ಲದ ಕೆಲವು ವಿಚಾರಗಳನ್ನ ನಾವು ನೋಡುವ, ಯಾವ್ಯಾವ ಪ್ರದೇಶದಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಥವಾ ಆಚರಿಸ್ತಾರೆ ಅನ್ನೋದನ್ನ. ಸಂಕ್ರಾಂತಿ, ಇದಕ್ಕಿರುವ ಇನ್ನೊಂದು ಹೆಸರೇ ಸುಗ್ಗಿ ಹಬ್ಬ. ನಾವೆಲ್ಲರೂ ಆಚರಿಸ್ತೇವೆ ಅಲ್ವಾ? ಮಕರ ಸಂಕ್ರಾಂತಿ ಜನವರಿ 14ಕ್ಕೆ ಎಲ್ಲರೂ 14ಕ್ಕೆ
14ಕ್ಕೆ ನಾವೆಲ್ಲರೂ ಏನ್ ಮಾಡ್ತೇವೆ, ಇದನ್ನ ಆಚರಿಸ್ತೇವೆ. ಇದು ಒಂದು ಸುಗ್ಗಿ ಹಬ್ಬ ಆಗಿದೆ. ಅಂದ್ರೆ ಪ್ರಥಮ ಬೆಳೆ, ಅಂದ್ರೆ ವರ್ಷದ ಪ್ರಥಮ ಬೆಳೆ ಕೊಯ್ಲು ಬಂದ ಒಂದು ಹಬ್ಬ ಆಗಿರುವ ಕಾರಣ ಬಹಳ ಸಂಭ್ರಮದಿಂದ ಇದನ್ನ ಹಳ್ಳಿಗಳಲ್ಲೆಲ್ಲ ಆಚರಣೆ ಮಾಡ್ತಾರೆ. ಬೈಸಾಖಿ ಅನ್ನೋದು ಕೂಡ ಅದನ್ನೇ ಸಂಕ್ರಾಂತಿಯನ್ನೇ ಬೈಸಾಖಿ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಪಂಜಾಬ್ ಮತ್ತು ಉತ್ತರ ಭಾರತ ಕಡೆಗಳಲ್ಲಿ ಬಹಳ ಖುಷಿಯಿಂದ ಆಚರಿಸ್ತಾರೆ. ಮತ್ತೊಂದು ನಭನ್ಯ ಅನ್ನೋ ಹೆಸರಿನ ಒಂದು ನವಣ್ಣ ಅಥವಾ ನವಣ್ಣೆ ಅಂತ ಇದಕ್ಕೆ ಹೇಳ್ತಾರೆ. ನಭನ್ಯ ಅನ್ನೋದು ಬಾಂಗ್ಲಾದೇಶದಲ್ಲಿ ಮತ್ತೆ ಪಶ್ಚಿಮ ಬಂಗಾಳ, ತ್ರಿಪುರ, ಅಸ್ಸಾಂ ಕಡೆಗಳಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಆಯ್ತಾ, ಇದು ಕೂಡ ಒಂದು ಸುಗ್ಗಿ ಹಬ್ಬವೇ ಆಗಿದೆ. ಬಿಹು ಅನ್ನೋದು ಅಸ್ಸಾಂನಲ್ಲಿ ಒಂದು ಆಚರಣೆ ಮಾಡುವಂತಹ ಒಂದು ಹಬ್ಬವಾಗಿದೆ. ಬಿಹು ಅಲ್ಲಿ ಎರಡು, ಅಂದ್ರೆ ಒಂದು ಅಕ್ಟೋಬರ್ ನಲ್ಲಿ ಆಚರಿಸ್ತಾರೆ, ಮತ್ತೊಂದು ಏಪ್ರಿಲ್ ನಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಓಕೆ, ಮುಂದಕ್ಕೆ ಹೋಗೋಣ. ಸಂಗ್ರಹಣೆ ಒಂದು ಕೊನೆಯ ಒಂದು ಕೃಷಿ ಚಟುವಟಿಕೆ ಅಂತ ಹೇಳಿದ್ರೆ, ಕೊಯ್ಲು ಆದ ನಂತರ ಕೃಷಿ ಚಟುವಟಿಕೆ ಅಂದ್ರೆ ಕೃಷಿ ಚಟುವಟಿಕೆ ಎಲ್ಲ ಆಗ್ತದೆ. ಇದೆಲ್ಲ ಆಗುದು ಇಷ್ಟರ ತನಕ ನಾವೆಲ್ಲ ಏನ್ ಕಲ್ತ್ವಿ ಅದೆಲ್ಲ ಜಮೀನಿನಲ್ಲಿ ಆಗುವಂತಹದ್ದು. ಈಗ ಬೆಳೆದಾದ ನಂತರ ಅದನ್ನ ಏನ್ ಮಾಡ್ತಾರೆ, ಆ ಬೀಜಗಳನ್ನ ಸಂಗ್ರಹಣೆ ಮಾಡ್ತಾರೆ. ಯಾಕೆ ಸಂಗ್ರಹಣೆ ಮಾಡ್ತಾರೆ, ಹೇಗೆ ಸಂಗ್ರಹಣೆ ಮಾಡ್ತಾರೆ, ಅದರ ಬಗ್ಗೆ ಕಲಿಯೋಣ. ಬೆಳೆಗಳ ಸಂಗ್ರಹಣೆಯು ಒಂದು ಪ್ರಮುಖ ಕಾರ್ಯವಾಗಿದೆ. ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನ ತೇವಾಂಶ, ಕೀಟಗಳು, ಇಲಿ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಬೇಕು. ತಾಜಾ ಬೆಳೆಯು ಹೆಚ್ಚು ತೇವಾಂಶವನ್ನ ಹೊಂದಿರುತ್ತದೆ. ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳನ್ನ ಒಣಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗಬಹುದು ಅಥವಾ ಕೀಟ ಬಾಧೆಗೆ ಒಳಪಡಬಹುದು, ಅಥವಾ ಅವು ಮೊಳಕೆಯೊಡೆಯುವ ಸಾಮರ್ಥ್ಯವನ್ನ ಕಳೆದುಕೊಳ್ಳಬಹುದು. ಆದ್ದರಿಂದ ಸಂಗ್ರಹಿಸುವ ಮೊದಲು ಕಾಳುಗಳನ್ನ ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು. ಇದು ಕೀಟಬಾಧೆಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಿಂದ ಆಗುವಂತಹ ದಾಳಿಗಳನ್ನ ತಡೆಯುತ್ತದೆ. ರೈತರು ಕಾಳುಗಳನ್ನ ಗೋಣಿ ಚೀಲದಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುತ್ತಾರೆ. ಅದು ಹಾಗೂ ಪೀಡೆಗಳಾದ ಇಲಿಗಳು, ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ದೊಡ್ಡ ಸಂಗ್ರಹಗಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗುತ್ತದೆ. ನೋಡಿ, ಬೆಳೆ ಬೆಳೆದಾದ ನಂತರ ಅದನ್ನ ಸಂಗ್ರಹಿಸುವ ಕಾರ್ಯ ಕೂಡ ತುಂಬಾ ಮುಖ್ಯವಾಗಿರ್ತದೆ. ಅದನ್ನ ಹೇಗೆ ಸಂಗ್ರಹಿಸ್ತಾರೆ, ಯಾಕೆ ಸಂಗ್ರಹಿಸಬೇಕು? ತುಂಬಾ ಬೆಳೆಗಳನ್ನ ಒಮ್ಮೆಲೆ ಮಾರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೆಲೆ ಬಂದಾಗ ಅದನ್ನ ಹೆಚ್ಚಾಗಿ ಮಾರಾಟ ಮಾಡ್ತಾರೆ. ಮತ್ತೆ ಅದನ್ನ ಅಷ್ಟರ ತನಕ ಸಂಗ್ರಹಿಸಿಡ್ಬೇಕಾದ್ರೆ ಅವರಿಗೆ ಏನು ಬೇಕು, ಅವರಿಗೆ ಅದನ್ನ ಸಂಗ್ರಹಿಸಿಡ್ಬೇಕು. ಅದಕ್ಕೆ ಗೋದಾಮುಗಳ ಅಗತ್ಯತೆ ಇದೆ. ಮತ್ತೆ ದೊಡ್ಡ ದೊಡ್ಡ ಸಂಗ್ರಹಗಾರಗಳನ್ನ ಏನ್ ಮಾಡ್ತಾರೆ, ರೈತರು ಕಟ್ಟುತ್ತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಮಾಡುವುದಿದ್ರೆ ಮಾತ್ರ. ಸಣ್ಣ ಪ್ರಮಾಣದಲ್ಲಿ ಮಾಡುವುದಿದ್ರೆ ಅಂದ್ರೆ ಲೋಹದ ಡಬ್ಬಗಳಲ್ಲಿ ಏನ್ ಮಾಡ್ತಾರೆ, ಅದನ್ನ ಶೇಖರಿಸಿರ್ತಾರೆ ಅಥವಾ ಗೋಣಿ ಚೀಲದಲ್ಲಿ ಹಾಕಿ ಶೇಖರಣೆ ಮಾಡಿ ಇರ್ತಾರೆ. ಯಾಕೆ ಶೇಖರಿಸಿರ್ಬೇಕು, ಯಾಕೆ ಹೇಳಿದ್ರೆ ಈಗ ಅದಕ್ಕೆ ನಾನು ಈಗಷ್ಟೇ ಹೇಳಿದೆ, ಬೆಲೆ ಬರ್ಲಿಲ್ಲ, ತುಂಬಾ ಬೆಲೆ ಬರ್ತದೆ. ಕೆಲವೊಮ್ಮೆ ಟೊಮೆಟೊಗೆ ಒಮ್ಮೆಲೆ ಜಾಸ್ತಿ ಆಗ್ತದೆ, ಆಗ ಅದನ್ನ ಹೆಚ್ಚಾಗಿ ಮಾರಾಟ ಮಾಡ್ತಾರೆ. ಆದ್ರೆ ಟೊಮೆಟೊ ಎಲ್ಲ ತುಂಬಾ ಸಮಯ ಇರ್ಲಿಕ್ಕೆ ಆಗುವುದಿಲ್ಲ. ಕಾಳುಗಳನ್ನ ಹೇಳಿದ್ ನಾನು. ಸೊ ಆಗ ಏನ್ ಮಾಡ್ತಾರೆ, ಒಂದು ಹಾಗೆ ಮತ್ತೆ ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪವನ್ನ ಏನ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಒಂದು ಯಾಕೆ ಸಂಗ್ರಹಿಸಿಡ್ಬೇಕು, ಯಾಕೆ ಹೇಳಿದ್ರೆ ಸಂಗ್ರಹಿಸಿಡುವಾಗ ಅಂದ್ರೆ ಅದನ್ನ ಅದ್ರ ಯಾಕೆ ಸಂಗ್ರಹಿಸಿಡ್ಬೇಕಂತ ಹೇಳಿದೆ, ಸಂಗ್ರಹಿಸಿಡ್ಬೇಕಾದ್ರೆ ಕೆಲವೆಲ್ಲ ಅಂದ್ರೆ ಅಂಶಗಳನ್ನ ನಾವು ನೋಡ್ಬೇಕಾಗ್ತದೆ, ರೈತರು ನೋಡ್ಬೇಕಾಗ್ತದೆ. ಅದೇನಂತ ಹೇಳಿದ್ರೆ ತೇವಾಂಶ ಇರಬಾರ್ದು. ಅಂದ್ರೆ ಅದರಲ್ಲಿ ಕಾಳುಗಳಲ್ಲಿ ತೇವಾಂಶ ಇರಬಹುದು, ನೀರಿನ ಪಸೆ ಏನೇನ್ ಹೇಳ್ತೇವೆ ಅದು ಕಡಿಮೆ ಇರಬೇಕು. ಅದಕ್ಕೆ ಒಣಗಿಸ್ತಾರೆ, ಸರಿಯಾಗಿ ಬಿಸಿಲಿಗೆ ಹಾಕಿ ಒಣಗಿಸಿದ ನಂತರ ಅದನ್ನ ಶೇಖರಣೆ ಮಾಡಿ ಇಡ್ತಾರೆ. ಯಾಕೆ, ನೀರಿನ ಅಂಶ ಇದ್ರೆ ಅದು ಬೇಗ ಶಿಲೀಂಧ್ರಗಳ ಬಾಧೆಗೆ ಒಳಪಡ್ತದೆ, ಅದರಲ್ಲಿ ಫಂಗಸ್ ಬರ್ತದೆ. ಆಯ್ತಾ, ಮತ್ತೆ ಅದು ಮೊಳಕೆಯೊಡೆಯುವುದಿಲ್ಲ. ಸರಿಯಾಗಿ ಅದನ್ನ ಕೀಟ ಎಲ್ಲ ಸರಿಯಾಗಿ ತಿಂದಿದ್ರೆ ಅದನ್ನ ಮಾರಾಟ, ಅಂದ್ರೆ ಬೆಳೆಗಳ ಈಗ ಒಂದು ಒಳ್ಳೆ ಜಾತಿಯ ಬೆಳೆ ಬೆಳೆದು ಅಂತ ಹೇಳಿದ್ರೆ ಅದನ್ನ ಮಾರಾಟ ಮಾಡ್ತಾರೆ. ಬೇರೆ ರೈತರು ಕೂಡ ಅದರಿಂದ ತಗೊಳ್ತಾರೆ, ಆ ಬೀಜಗಳನ್ನ ತಗೊಳ್ತಾರೆ. ಯಾಕೆ, ಅವರ ಗದ್ದೆಯಲ್ಲಿ ಅವರ ಇದರಲ್ಲಿ ಬೆಳೆಸ್ಲಿಕ್ಕೋಸ್ಕರ, ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಸ್ಲಿಕ್ಕೋಸ್ಕರ ತಗೊಳ್ತಾರೆ. ಆಗ ಅದು ಏನ್ ಮಾಡ್ಬೇಕು ಅಂದ್ರೆ ಮೊಳಕೆ ಹೊಡಿಬೇಕಲ್ವಾ. ಸೊ ಕೆಲವೊಮ್ಮೆ ಏನಾಗ್ತದೆ, ಕೀಟ ಬಾಧೆಗೆ ಒಳಪಟ್ಟ ಬೀಜಗಳು ಸರಿಯಾಗಿ ಮೊಳಕೆ ಹೊಡೆಯುವುದಿಲ್ಲ. ಅದು ಕೂಡ ಅದರ ಸಾಮರ್ಥ್ಯವನ್ನ ಕಳೆದುಕೊಳ್ತದೆ. ಕೀಟಗಳು ತಿಂದು ಹಾಳು ಮಾಡ್ತದೆ. ಸೂಕ್ಷ್ಮಾಣು ಜೀವಿಗಳು ಮತ್ತೆ ಇಲಿಗಳ ಕಾಟ ಕೂಡ ಹೆಚ್ಚು. ಇಲಿಗಳು ಕೂಡ ಏನ್ ಮಾಡ್ತದೆ, ಅದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದನ್ನೆಲ್ಲ ಯಾವುದು ಬೆಳೆಗಳನ್ನೆಲ್ಲ ತಿಂತದೆ. ಸೊ ಅದರಿಂದೆಲ್ಲ ರಕ್ಷಿಸಬೇಕಾದ್ರೆ ರೈತರಿಗೆ ಸರಿಯಾದ ಒಂದು ಸಂಗ್ರಹಗಾರ ಮತ್ತು ಗೋದಾಮುಗಳು ಇರ್ಬೇಕಾಗ್ತದೆ. ಇದು ನೋಡಿ, ಫಸ್ಟ್ ಚಿತ್ರ ಗೋದಾಮಿನದು.
ಈ ರೀತಿ ಅಂದ್ರೆ ಗೋಣಿ ಗೋಣಿಯಲ್ಲಿ ಅಟ್ಟಿ 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 ಮಾಡಿ ಇಟ್ಟಿರ್ತಾರೆ. ಇನ್ನೊಂದು ಸಂಗ್ರಹಗಾರದು, ಇದ್ರೊಳಗೆ ನೋಡಿ ತುಂಬಿಸಿ ಇಡ್ತಾರೆ. ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನ ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನ ಬಳಸ್ತಾರೆ. ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನ ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಪೀಡೆಗಳಿಂದ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಲು ನಿರ್ದಿಷ್ಟ ರಾಸಾಯನಿಕಗಳಿಂದ ಅವುಗಳನ್ನ ಉಪಚರಿಸಬೇಕಾಗ್ತದೆ. ನೋಡಿ ಈ ರೀತಿ ಇದನ್ನು ನೋಡಿದಿರ, ಈ ರೀತಿ ಗೋಧಿಯಲ್ಲಿ ಅಕ್ಕಿಯಲ್ಲೆಲ್ಲ ಇರ್ತದೆ, ಇದೊಂದು ಸಣ್ಣ ಸಣ್ಣ ಕೀಟಗಳು ಇರ್ತದೆ ಆಯ್ತಾ. ಅದ್ರ ಅರ್ಥ ಏನಂತ ಹೇಳಿದ್ರೆ ಬೆಳೆಗಳು ಅಥವಾ ಬೀಜಗಳು ಕಾಳುಗಳು ಹಾಳಾಗಿದೆ ಅನ್ನೋದು. ಅಂದ್ರೆ ಅದ್ರ ಒಂದಿದ್ರೆ ಸಾಕು, ಅದು ತುಂಬಾ ಆಗ್ತದೆ ಮತ್ತೆಲ್ಲ ಇದನ್ನ ತಿಂತದೆ, ಬೇಗ ಫಂಗಸ್ ಬಂದೆಲ್ಲ ಹಾಳಾಗ್ತದೆ, ಹುಟ್ಟೆ ಬರುವುದಂತ ಅಂತ ಹೇಳ್ತಾರೆ ನಮ್ಮ ಈ ಕಡೆ ಎಲ್ಲ. ಸೊ ಅದು ಮತ್ತೆ ಅಕ್ಕಿಯಲ್ಲೂ ತುಂಬಾ ದಿನ ಸಂಗ್ರಹಿಸಿಡ್ಲಿಕ್ಕೆ ಆಗುವುದಿಲ್ಲ, ಕಷ್ಟ. ಸೊ ಹಾಗಾಗಿ ಅದು ಬೇಗ ಕೀಟಬಾಧೆಗೆ ಒಳಪಡ್ತದೆ. ಅದು ಆಗದಂತೆ ಅಂದ್ರೆ ಕೀಟಬಾಧೆಗೆ ಒಳಪಡದಂತೆ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮನೆಗಳಲ್ಲೆಲ್ಲ ನೀವು ನೋಡಿರ್ಬಹುದು ಅಮ್ಮ ಏನ್ ಮಾಡ್ತಾರೆ, ಅಮ್ಮ ಅದಕ್ಕೆ ಬೇವಿನ ಎಲೆಗಳನ್ನ ಇಡ್ತಾರೆ. ಕೆಲವೊಮ್ಮೆ ಅರಶಿನದ ಹುಡಿ ಹಾಕಿ, ಅಂದ್ರೆ ಕೆಳಗೆ ಅರಶಿನದ ಹುಡಿ ಹಾಕಿ ಎಲ್ಲ ಇಡ್ತಾರೆ. ಯಾಕೆ? ಆದ್ರಿಂದ ಬೇಗ ಅಂದ್ರೆ ಬೇವು ಅನ್ನೋದು ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಅಂಶವನ್ನ ಹೊಂದಿದೆ. ಅಂದ್ರೆ ಏನು ಬೆಳೆ ಮುಖಕ್ಕೆಲ್ಲ ಹಚ್ಚುವುದು ಅದಕ್ಕಲ್ವಾ. ಯಾಕೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳ ಒಂದು ರಕ್ಷಣೆ ದೊರೆಯುತ್ತದೆ ನಮ್ಮ ಮುಖಕ್ಕೆ ಅನ್ನೋದು. ಅದೇ ರೀತಿ ಅದಿದ್ರೆ ಅದರ ಸ್ಮೆಲ್ಲಿಗೆ ಬೇಗ ಕೀಟಗಳು ಬರುವುದಿಲ್ಲ ಅನ್ನೋದು. ಆ ಕಾರಣದಿಂದಾಗಿ ಬೇವಿನ ಎಲೆಗಳನ್ನ ಅಮ್ಮ ಹಾಕಿರ್ತಾರೆ ಯಾವ್ದಕ್ಕೆ, ಸಂಗ್ರಹ ಡಬ್ಬಗಳಲ್ಲಿ ಅಕ್ಕಿಯನ್ನ ಶೇಖರಿಸಿ ಇಡುವ ಹಾಗೆ. ಆದ್ರೆ ದೊಡ್ಡ ದೊಡ್ಡ ಸಂಗ್ರಹಗಾರದಲ್ಲಿ ಅದೆಲ್ಲ ನಡೆಯುವುದಿಲ್ಲ. ಅಷ್ಟು ಅಕ್ಕಿ ಪ್ರಮಾಣ ಹೆಚ್ಚಿರುವಾಗ, ಅಕ್ಕಿ ಗೋಧಿ ಯಾವುದೇ ಒಂದು ಬೆಳೆಗಳ ಪ್ರಮಾಣ ಹೆಚ್ಚಿರುವಾಗ ಅದನ್ನ ಸಂಗ್ರಹಿಸಿರ್ಬೇಕಾದ್ರೆ ರಾಸಾಯನಿಕಗಳನ್ನ ಉಪಯೋಗಿಸ್ತಾರೆ. ರಾಸಾಯನಿಕಗಳನ್ನು ಉಪಯೋಗಿಸಲೇಬೇಕಾಗ್ತದೆ. ಸೊ ಅಂತಹಗಳಲ್ಲಿ ರಾಸಾಯನಿಕಗಳನ್ನ ಉಪಯೋಗಿಸ್ತಾರೆ. ಇದು ಸಂಗ್ರಹದ ವಿಷಯ. ಆದ್ರೆ ಇದು ಈಗ ಕೊನೆಯ ಒಂದು ಟಾಪಿಕ್ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಆಹಾರ. ಪ್ರಾಣಿಗಳಿಂದ ಆಹಾರ ಅಂದ್ರೆ ಸಸ್ಯಗಳಿಂದ ಮಾತ್ರ ಅಲ್ಲದೆ ಪ್ರಾಣಿಗಳಿಂದ ಕೂಡ ನಮ್ಗೆ ಏನಾಗ್ತದೆ, ಆಹಾರ ಸಿಗ್ತದೆ. ನಾವು ಸಣ್ಣ ತರಗತಿಯಲ್ಲಿ ಕಲ್ತಿದ್ದೇವೆ, ಸಸ್ಯ ಮೂಲಗಳಿಂದ ಆಹಾರ ಸಿಗ್ತದೆ, ಪ್ರಾಣಿ ಮೂಲಗಳಿಂದ ಆಹಾರ ಸಿಗ್ತದೆ ಅನ್ನೋದು ಅಲ್ವಾ. ಅದೇ ರೀತಿ ಪ್ರಾಣಿ ಮೂಲಗಳಿಂದ ಆಹಾರ, ಯಾವುದೆಲ್ಲ ಆಹಾರಗಳು ಸಿಗ್ತದೆ, ಪ್ರಾಣಿಗಳನ್ನ ನಾವು ಹೇಗೆ ಏನ್ ಮಾಡ್ತೇವೆ, ಸಾಕ್ತೇವೆ ಅನ್ನೋದ್ರ ಬಗ್ಗೆ ಸಣ್ಣದು, ತುಂಬಾ ಇಲ್ಲ, ಇದು ನೀವು 9th ಅಲ್ಲಿ ಕಲಿತಾ ಇದ್ದೀರಿ. ಇದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ 9ನೇ ತರಗತಿಯಲ್ಲಿ ಕಲಿತೀರಿ. ಸಸ್ಯಗಳಂತೆಯೇ ಪ್ರಾಣಿಗಳು ಸಹ ನಮಗೆ ವಿಭಿನ್ನ ವಿಧದ ಆಹಾರವನ್ನ ಒದಗಿಸುತ್ತವೆ ಎಂಬುದನ್ನು ನಾವು ಕಲಿತಿದ್ದೇವೆ. ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಅನೇಕ ಜನರು ತಮ್ಮ ಆಹಾರದ ಪ್ರಮುಖ ಭಾಗವಾಗಿ ಮೀನನ್ನು ಸೇವಿಸುತ್ತಾರೆ. ಬೆಳೆ ಉತ್ಪಾದನೆಯ ಪ್ರಕ್ರಿಯೆಯು ಬೀಜಗಳ ಆಯ್ಕೆ, ಬಿತ್ತನೆ ಇತ್ಯಾದಿ ಹಂತಗಳನ್ನ ಒಳಗೊಂಡಿರುವುದನ್ನು ನಾವು ಕಲಿತೆವು. ಅದೇ ರೀತಿಯಲ್ಲಿ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಸಾಕುವ ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಗಳನ್ನ ಒದಗಿಸಬೇಕಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನ ಮಾಡಿದಾಗ ಪಶು ಸಂಗೋಪನೆ ಎಂದು ಕರೆಯುತ್ತಾರೆ. ಫಾರ್ಮ್ ಹೌಸ್ ಅಂತ ಹೇಳ್ತಾರೆ, ಅಥವಾ ಕೋಳಿ ಫಾರ್ಮ್ ಅಂತ ಹೇಳ್ತಾರೆ ಅಲ್ವಾ. ಅಥವಾ ದನ ಎಲ್ಲ ಸಾಕುದಾದ್ರೆ ಅದಕ್ಕೆ ಬೇಕಾದ ಹಟ್ಟಿ ಸರಿಯಾದ ಪ್ರಮಾಣದಲ್ಲಿ ದೊಡ್ಡ ತುಂಬಾ ಇದ್ರೆ ಹಾಲನ್ನ ಕರೆಯುವುದು, ಅದಕ್ಕೆ ಮಷೀನ್, ಅದಕ್ಕೆ ನೋಡ್ಕೊಳ್ಳಿಕ್ಕೆ ಜನ, ಅದನ್ನ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಆಹಾರ ಸರಿಯಾಗಿ ಕೊಡ್ಬೇಕು, ಮೇವು ಹಾಕ್ಬೇಕು, ಇಂಥದೆಲ್ಲ ತುಂಬಾ ಕೆಲಸ ಕಾರ್ಯಗಳು ಕೂಡ ಪಶು ಸಂಗೋಪನೆಯಲ್ಲಿ ಇರ್ತದೆ. ಪಶು ಸಂಗೋಪನೆ ಅಂದರೇನು? ಪ್ರಾಣಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಆಹಾರಕ್ಕಾಗಿ ಅಂದ್ರೆ ಆಹಾರದ ಉತ್ಪಾದನೆಗಾಗಿ ಸಾಕುವುದನ್ನೇ ಪಶು ಸಂಗೋಪನೆ ಅಂತ ಹೇಳ್ತಾರೆ. ಕರಾವಳಿ ಭಾಗದ ಜನರು ಮೀನಿನ ಸಾಕಾಣಿಕೆ ಮಾಡ್ತಾರೆ. ಟ್ಯಾಂಕ್ಗಳಲ್ಲೆಲ್ಲ ಮೀನುಗಳನ್ನ ಸಾಕಿ ಅದನ್ನ ಆಹಾರಕ್ಕಾಗಿ ಬಳಸ್ತಾರೆ. ಮೀನುಗಾರಿಕೆ ಕೂಡ ಒಂದು ಪ್ರಮುಖವಾದ ಒಂದು ಆಹಾರಕ್ಕಾಗಿ ಇರುವಂತಹ ಒಂದು ಅಂಶವಾಗಿದೆ. ಮೀನು ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮೀನಿನಿಂದ ಕಾಡ್ ಲಿವರ್ ಎಂಬ ಎಣ್ಣೆಯನ್ನ ಪಡೆಯುತ್ತೇವೆ. ನೋಡಿರಬಹುದು, ವಿಟಮಿನ್ ಡಿ ಕೊರತೆ ಯಾರಿಗೆಲ್ಲ ಇರ್ತದೆ ಅವರಿಗೆಲ್ಲ ಡಾಕ್ಟರ್ ಒಂದು ಕ್ಯಾಪ್ಸೂಲ್ ಅನ್ನ ಬರೆದು ಕೊಡ್ತಾರೆ. ಅದು ಮೀನಿನ ಎಣ್ಣೆಯಿಂದ ಮಾಡಿರುವಂತಹದ್ದು ಆಗಿರ್ತದೆ. ವಿಟಮಿನ್ ಡಿ ಅನ್ನೋ ಒಂದು ಕ್ಯಾಪ್ಸೂಲ್ ಮೀನಿನ ಎಣ್ಣೆಯಿಂದ ಮಾಡಿರುವಂತಹದ್ದು ಆಗಿದೆ. ಮತ್ತೆ ಅದರಲ್ಲಿ ಹೆಚ್ಚಾಗಿ ಯಾವುದು ಒಮೆಗಾ 3 ಅನ್ನೋ ಫ್ಯಾಟಿ ಆಸಿಡ್ಸ್ ಕೂಡ ಮೀನಿನ ಎಣ್ಣೆಯಲ್ಲಿ ಸಿಗುವುದರಿಂದ ಇದು ಆರೋಗ್ಯಕ್ಕೆ ತುಂಬಾ ಉತ್ತಮವಾದ ಒಂದು ಎಣ್ಣೆ ಆಗಿದೆ. ಅಂದ್ರೆ ಹೆಚ್ಚಾಗಿ ಆಹಾರಗಳಲ್ಲೆಲ್ಲ ಇದನ್ನ ಉಪಯೋಗ ಮಾಡ್ತಾರೆ. ಸೊ ಇವಿಷ್ಟು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಪಾಠ.
ಇಲ್ಲಿಗೆ ಈ ಪಾಠ ಮುಗೀತದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಬೆಳೆಗಳೆಂದರೇನು, ಬೆಳೆಗಳ ವಿಧಗಳೇನು, ಮತ್ತೆ ಬೆಳೆಗಳನ್ನ ಬೆಳೆಸುವ ವಿಧಾನಗಳನ್ನ ನೋಡ್ತೇವೆ. ಮತ್ತೆ ಕೆಲವು ಕೃಷಿ ಚಟುವಟಿಕೆಗಳನ್ನ ಒಂದಾದ ನಂತರ ಒಂದನ್ನ ಸರಿಯಾಗಿ ನೋಡ್ತಾ ಬರ್ತೇವೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಚಾನೆಲ್ ಲಿಂಕ್ ಅನ್ನ ಶೇರ್ ಮಾಡಿ, ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇದರ ನೋಟ್ಸ್ ಅನ್ನ ನಾನು ನಾಳಿನ ತರಗತಿಯಲ್ಲಿ ಅಥವಾ ಇವತ್ತೇ ಆದ್ರೆ ಸಂಜೆ ಹಾಕ್ತೇನೆ. ಥ್ಯಾಂಕ್ ಯು.